ರಾಜ್ಯದಲ್ಲಿ ಈಗಾಗಲೇ ಬಿಜೆಪಿಯ ಒಂದು ತಂಡ ಪ್ರವಾಸವನ್ನ ಮಾಡ್ತಾ ಇದೆ ವಕ್ಫ್ ವಿಚಾರವಾಗಿ. ಖುದ್ದು ರಾಜ್ಯಾಧ್ಯಕ್ಷರಾಗಿರ್ಬೋದು, ಬಿಜೆಪಿಯ ಹಿರಿಯ ನಾಯಕ BS ಯಡಿಯೂರಪ್ಪನವರು ಈ ರೀತಿ ಪ್ರತ್ಯೇಕವಾಗಿ ಪ್ರವಾಸವನ್ನ ಮಾಡಬೇಡಿ ಅಂತ ಒಂದಷ್ಟು ಸೂಚನೆಯನ್ನ ಕೊಟ್ಟರು. ಅದನ್ನ ಧಿಕ್ಕರಿಸಿ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದಷ್ಟು ಮೂಲ ಬಿಜೆಪಿಗರು ಅಥವಾ ಬಿಜೆಪಿನಲ್ಲಿ ಗುರುತಿಸಿಕೊಂಡಿರುವಂತಹ ಮಾಜಿ ಶಾಸಕರು ಇವತ್ತೊಂದು ಸುದ್ದಿಗೋಷ್ಠಿಯನ್ನ ಮಾಡಿ ಅವರು ಕೂಡ ಒಂದು ಹೋರಾಟದ ರೂಪುರೇಷೆನ ರಚಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಬಿಜೆಪಿ ನಾಯಕರಾಗಿರುವಂತಹ MP ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ರೇಣುಕಾಚಾರ್ಯ ಅವರೇ, ಪರ್ಯಾಯವಾಗಿ ಒಂದು ಪ್ರವಾಸ ಆಗ್ತಾ ಇದೆ. ನೀವು ಮಾಧ್ಯಮದವ್ರ ಮೇಲೆ ಹೇಳ್ತೀರಿ ಪರ್ಯಾಯ ಅಂತ ಹೇಳಬೇಡಿ, ಅವ್ರಿಗೆ ಜಾಸ್ತಿ ಪ್ರಾಮಿನೆನ್ಸ್ ನ ಕೊಡಬೇಡಿ ಅಂತ. ಬಟ್ ನೀವು ಕೂಡ ಈಗ ಹೋರಾಟದ ರೂಪುರೇಷೆನ ರಚಿಸ್ಕೊಳ್ತಾ ಇದೀರಿ. ಹೇಗಿರುತ್ತದು? ಬಿಜೆಪಿ ಹೊರತುಪಡಿಸಿ ನಮ್ದು ಹೋರಾಟ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು 1 ವರ್ಷ ಆಯಿತು ಯಶಸ್ವಿ ಅಧ್ಯಕ್ಷರಾಗಿ ಪಾದಯಾತ್ರೆ, ವಾಲ್ಮೀಕಿ ನಿಗಮ ಎಲ್ಲ ವಿರುದ್ಧ ಹೋರಾಟ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಅಧ್ಯಕ್ಷರ ವಿರುದ್ಧ ವಿನಾಕಾರಣ ಯಾರೋ ಬೆರಳೆಣಿಕೆಯಷ್ಟು 4 ಜನ, ಅದು ನೀವೇನ್ ಮಾಡಿ ಮಾಧ್ಯಮ ಸ್ನೇಹಿತರು ನಿಮ್ಮಲ್ಲಿ ಆರೋಪ ಮಾಡಲ್ಲ. ವಿಜಯೇಂದ್ರ ವರ್ಸಸ್ ಅಂತಿದೆ, ಅದು ಶಬ್ದ ಬೇಡ. ಯಾರೋ 4 ಜನ, ಒಂದು ಗುಂಪು ಅಷ್ಟೇ, ಅದು ತಂಡ ಇಲ್ಲ. 3 ತಂಡಗಳು, ವಿಜಯೇಂದ್ರ ಅವರು ಮತ್ತು ಚಲುವಾದಿ ನಾರಾಯಣ ಸ್ವಾಮಿ, ಆರು ಶೇಖರ್ ನೇತೃತ್ವ 3 ತಂಡ ಇದೆ. ನಾವೆಲ್ಲರೂ ಅವರು ಹೋದರೆ. ಆದರೆ ಪರ್ಯಾಯವಾಗಿ ಸ್ವಪ್ರತಿಷ್ಠೆ ಮತ್ತು ಸ್ವಯಂ ಘೋಷಿತ ನಾಯಕರ ಬಿಂಬಿಸೆಂದು ಅವ್ರಿಗೆ ಅವರೇ ಘೋಷಣೆ ಮಾಡಿಕೊಂಡು ಈ ಹುಲಿ ಅಂತಂದು, ಇದರ ವಿರುದ್ಧ ನಾವುಗಳು 17 ಜನ ಸಭೆ ಸೇರಿದ್ವಿ ಮಾಜಿಗಳು. ನಾವು ಪ್ರವಾಸ ಮಾಡೋದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಅಧಿಕೃತವಾಗಿ ಈಗಾಗಲೇ ಏನು ವಕ್ಫ್ ಮತ್ತು ಭ್ರಷ್ಟಾಚಾರ ವಿರುದ್ಧ ಪ್ರವಾಸ ಅದನ್ನ ಮಾಡ್ತೀವಿ. ಅಂತಿಮವಾಗಿ ಬೆಳಗಾಂ ಸುವರ್ಣಸೌಧ ಕಾರ್ಯಕ್ರಮ ಕರೆದರೆ ಅದನ್ನು ನಾವೆಲ್ಲರೂ ಪಾಲ್ಗೊಳ್ತೀವಿ. ಆದರೆ ರಾಜ್ಯದ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯದಾಗಬೇಕು. ಆ ನಿಟ್ಟಿನಲ್ಲಿ 29ನೇ ತಾರೀಕು ಬೆಳಗ್ಗೆ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಇದೇ ನಿವಾಸದ ಸಭೆ ಸೇರಿ ನಾವು ಮುಳುಬಾಗಿಲು ಕುರುಡುಮಲೆ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಗಣೇಶನ ದರ್ಶನವನ್ನು ಪಡೆದು ಆಶೀರ್ವಾದಕ್ಕೆ, ನಮಗಷ್ಟೇ ಅಲ್ಲ ನಾಡಿನ ಸಮಸ್ತ ಜನತೆ ಒಳ್ಳೆಯದಾಗಬೇಕು, ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯದಾಗಬೇಕು, ನರೇಂದ್ರ ಮೋದಿ ಉತ್ತಮ ಆಡಳಿತ ಕೊಡಬೇಕು. ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಪಕ್ಷ ಬಲವರ್ಧನೆಗೆ ನಾವು ಎಲ್ಲ ಕಡೆ ಪ್ರವಾಸ ಮಾಡ್ತೀವಿ. ಇದು ವೈಯಕ್ತಿಕ, ನಮ್ದೇನು ಸ್ವಪ್ರತಿಷ್ಠೆ ಇಲ್ಲ. ಸರ್, ದಾವಣಗೆರೆ ಸಮಾವೇಶ ಅಂತ ಒಂದು ಉಲ್ಲೇಖ ಮಾಡಿದ್ರಿ. ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುವಂತಹ ಅಧಿವೇಶನಕ್ಕೂ ಮುನ್ನ ನಾವು ಸಮಾವೇಶ ಮಾಡ್ತೀವಿ ಅಂತ ಪಕ್ಷದ ಚೌಕಟ್ಟಿನಲ್ಲಿ ಈಗಾಗಲೇ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ವಕ್ಫ್ ಮತ್ತು ಭ್ರಷ್ಟಾಚಾರದ ಹೋರಾಟ, ಮಧ್ಯ ಕರ್ನಾಟಕ ದಾವಣಗೆರೆ ಒಂದು ಎಲ್ಲಾ ರೀತಿ ಇರ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಜಿಲ್ಲೆ. ಎಲ್ಲ ಕನ್ನಡ ಪರ ಹೋರಾಟಗಳು, ರೈತ ಸಂಘಟನೆ, ಯಾವುದೇ ಪಕ್ಷದ ಹೋರಾಟಗಳು ಇವೆಲ್ಲವೂ ಯಶಸ್ವಿಯಾಗಿದೆ. ಆ ಕಾರಣಕ್ಕೋಸ್ಕರ ರಾಜ್ಯಾಧ್ಯಕ್ಷರ 1 ವರ್ಷ ಆಯಿತು, ಎಲ್ಲ ಹೋರಾಟಗಳು ಯಶಸ್ವಿಯಾಗಿದೆ. ಆ ಒಂದು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ, ಇಡೀ ರಾಜ್ಯದ್ದು, ಕೇವಲ ದಾವಣಗೆರೆ ಜಿಲ್ಲೆಯಲ್ಲ, ವಿಶೇಷವಾಗಿ ನಾವು ಅಲ್ಲಿ ನಮ್ಮ ರವೀಂದ್ರನಾಥ್ ಹಿರಿಯ ಜೀವಿ ಚುನಾವಣೆಯಿಂದ ಕಳೆದ ನಿವೃತ್ತಿ ಆಗಿದ್ರೆ ಪಕ್ಷದ ಬಲವರ್ಧನೆಗೆ ಅವರು ಪ್ರವಾಸ ಮಾಡ್ತಾರೆ. ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ, ಬಿಜೆಪಿ ಅಧ್ಯಕ್ಷ ನೇತೃತ್ವದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡೋದು ನಮ್ಮ ಸ್ವಪ್ರತಿಷ್ಠೆ, ನಮ್ದೇನೂ ಇಲ್ಲ. ಪಕ್ಷದ ಬಲವರ್ಧನೆಗೆ ವಿಜಯೇಂದ್ರ ಅವರು ಇನ್ನೂ ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ನಾವು ಸಮಾವೇಶ ಮಾಡ್ತೀವಿ. ನನ್ನ ಕಡೆ ಪ್ರಶ್ನೆ ಸರ್, ಹೇಗಿರುತ್ತೆ ಈಗ ನವೆಂಬರ್ 29, 30, ಡಿಸೆಂಬರ್ 1ನೇ ವಾರ ಬಿಫೋರ್ ಸೆಷನ್ ದಾವಣಗೆರೆ ಸಮಾವೇಶದ ರೂಪುರೇಷೆ ಬಹಳ ಚಿಕ್ಕದಾಗಿ ಹೇಳೋದಾದ್ರೆ? ಬಿಫೋರ್ ಸೆಷನ್ ಅಲ್ಲ, ಅಧಿವೇಶನ ಮುಗಿದ ನಂತರ 29, 30 ಅಧಿಕೃತ ನಾವು ಪ್ರವಾಸ ಪ್ರಾರಂಭ ಶುರು ಮಾಡಿದ್ವಿ. ಮತ್ತು ಮುರುಡೇಶ್ವರ ದೇವಸ್ಥಾನಕ್ಕೆ ಅಂದು ಮೈಸೂರಿನಲ್ಲೇ ಏನು ಸೇರ್ತೀವಿ, ಅಲ್ಲಿ ನಿರ್ಧಾರ ಮಾಡ್ತೀವಿ ಎಲ್ಲರೂ ಸೇರಿ ಒಟ್ಟಾಗಿ. ಅದಾದ ನಂತರ ದಾವಣಗೆರೆ ದಿನಾಂಕವನ್ನು ನಿಗದಿ ಮಾಡ್ತೀವಿ, ಅದು ಪೂರ್ವ ಸಭೆ ಮಾಡ್ತೀವಿ. ನಂತರ ಸಮಾವೇಶ, ನಮ್ಮ ರಾಷ್ಟ್ರೀಯ ನಾಯಕರು ನಾವು ಇನ್ವೈಟ್ ಮಾಡ್ತೀವಿ ದಾವಣಗೆರೆಗೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಈ ಒಂದು ಪ್ರವಾಸದ ರೂಪುರೇಷೆ. ಕ್ಯಾಮರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.